ದಿನದಲ್ಲಿ 4ನೇ ಬಾರಿಗೆ ಹೆಚ್ಚಾಗ್ತಾ ಇದೆ ತೈಲದ ದರ ಏರಿಕೆಗೆ ಟ್ರಾವೆಲ್ಸ್ ಅಸೋಸಿಯೇಷನ್ ಅಸಮಾಧಾನವನ್ನು ಹೊರಹಾಕ್ತಾ ಇರುವುದು ಸರಕು ಸಾಗಣೆ ಕ್ಯಾಬ್ ಬಸ್ಗಳ ಮೇಲೆ ನೇರ ಪರಿಣಾಮ ಕೃಷಿ ದಿನನಿತ್ಯದ ವಸ್ತುಗಳು ಎಲ್ಲವೂ ಕೂಡ 4ನೇ ಬಾರಿಗೆ ಹೆಚ್ಚಾಗ್ತಾ ಇರುವಂತಹ ತೈಲದ ದರ ಹೇಗೆ ಜೀವನವನ್ನು ಸಾಗಿಸಬೇಕು ಅಂತ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸರಕು ಸಾಗಣೆ ಕ್ಯಾಬ್ ಬಸ್ಗಳ ಮೇಲೆ ನೇರ ಪರಿಣಾಮವನ್ನು ಬೀರ್ತಾ ಇರುವಂಥದ್ದು ಕೃಷಿ ದಿನನಿತ್ಯದ ವಸ್ತುಗಳ ಬೆಲೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ ರಾಜ್ಯ ಸರ್ಕಾರ ಇಂಧನ ತೆರಿಗೆ ಮರುಪರಿಶೀಲನೆ ಮಾಡಬೇಕು ಆರ್ಥಿಕ ಹೊರೆ ತಗ್ಗಿಸೋದಕ್ಕೆ ಟ್ರಾವೆಲ್ಸ್ ಅಸೋಸಿಯೇಷನ್ ಪಟ್ಟಣ ಹಿಡಿದು ಕೂತಿದೆ 11 ದಿನಗಳಲ್ಲಿ 4ನೇ ಬಾರಿಗೆ ಹೆಚ್ಚಾಗ್ತಾ ಇರುವಂಥದ್ದು ಈ ಒಂದು ತೈಲದ ದರ ಏರಿಕೆಗೆ ಟ್ರಾವೆಲ್ಸ್ ಅಸೋಸಿಯೇಷನ್ ಅಸಮಾಧಾನವನ್ನು ಹೊರಹಾಕ್ತಾ ಇದೆ ಇನ್ನು ಡೀಸೆಲ್ ದರ ಏರಿಕೆ ಮೇ 15ಕ್ಕೆ 3.11 ಇತ್ತು ಮೇ 20ಕ್ಕೆ 0.94 ಏರಿಕೆ ಆಗಿದೆ ಮೇ 23ಕ್ಕೆ ರೂಪಾಯಿ 0.95 ಮೇ 25ಕ್ಕೆ 2.71 ಏರಿಕೆ ಆಗಿರುವಂಥದ್ದು ಪೆಟ್ರೋಲ್ ದರ ಏರಿಕೆ ಬಗ್ಗೆ ನೋಡ್ತಾ ಹೋಗೋದಾದರೆ ಮೇ 15ಕ್ಕೆ 3.27 ಏರಿಕೆ ಮೇ 20ಕ್ಕೆ ರೂಪಾಯಿ 0.95 ಏರಿಕೆ ಮೇ 23ಕ್ಕೆ 0.95 ಮೇ 25ಕ್ಕೆ ರೂಪಾಯಿ 2.61 ಏರಿಕೆ ಆಗಿರುವಂಥದ್ದು ಆರ್ಥಿಕ ಹೊರೆಯನ್ನು ತಗ್ಗಿಸೋದಕ್ಕೆ ಟ್ರಾವೆಲ್ಸ್ ಅಸೋಸಿಯೇಷನ್ ಪಟ್ಟಣ ಹಿಡಿದು ಕೂತಿದೆ ಈಗ ದುಬಾರಿ ದುನಿಯಾದಲ್ಲಿ ಹೇಗಪ್ಪ ಜೀವನ ಸಾಗಿಸೋದು ಅಂತ ಮತ್ತೊಂದು ಕಡೆ ಸಾರ್ವಜನಿಕರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ನಮ್ಮ ಶಿವಯೋಗ ಜೂ ಜೊತೆಗೆ ಮಾತನಾಡಿದ್ದಾರೆ ಕೂಡ ಹೇಗೆ ಜೀವನ ನಡೆಸೋಕ್ಕಾಗತ್ತೆ ಪ್ರತಿನಿತ್ಯ ಬಳಕೆಯ ವಸ್ತುಗಳೇ ಈ ರೀತಿಯಾಗಿ ಬೆಲೆ ಏರಿಕೆ ಆದರೆ ಅನ್ನುವಂಥ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ